ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಸೆಪ್ಟೆಂಬರ್ 3ಕ್ಕೆ ಮುಗಿಯಲಿದೆ ಚಿನ್ನಯ್ಯನ ಕಸ್ಟಡಿ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಿರುವಂತಹ ಪೊಲೀಸರು ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ಪಡೆಯಬಹುದಾದ ಸಾಧ್ಯತೆ ಅನ್ನೋದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿನ್ನೆವರೆಗೂ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು, ಶೋಧ ಕಾರ್ಯವನ್ನ ಮಾಡಲಾಗಿತ್ತು, ಸ್ಥಳ ಮಹಜರನ್ನ ಮಾಡಲಾಗಿತ್ತು, ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿತ್ತು. ಜಯಂತ್ ಟಿ ನಿವಾಸ, ಹಾಗೇನೆ ಒಂದು ಫ್ಲಾಟ್, ಅದರ ಜೊತೆಗೆ ಒಂದು ಲಾಡ್ಜ್, ಇಲ್ಲೆಲ್ಲ ಶೋಧ ಕಾರ್ಯವನ್ನ ಮಾಡಲಾಗಿತ್ತು. ಕೆಲವೊಂದಷ್ಟು ಪ್ರಮುಖ ದಾಖಲೆಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅಂತ ಸಹ ಹೇಳಲಾಗ್ತಿತ್ತು. ಬಟ್ ತನಿಖೆ ನಡೆಸ್ತಾ ಇದ್ದ ಹಾಗೇನೆ ಅಗಿದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ ಅನ್ನೋ ಹಾಗೇನೆ ಮಾಹಿತಿಗಳು ಸಿಗ್ತಾ ಇದೆ. ಇನ್ನು 3 ದಿನ ಮತ್ತೆ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಇದೀಗ SIT ಇದ್ದಾರೆ. ಹಾಗಾಗಿ ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ಕೇಳಬಹುದಾದ ಸಾಧ್ಯತೆ. ಇನ್ನು 3 ದಿನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಬುರುಡೆ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಬುರುಡೆ ದೆಹಲಿಗೆ ಹೋಗಿತ್ತು, ಬೆಂಗಳೂರಿಗೆ ಬಂದಿತ್ತು, ಮಂಗಳೂರಿಗೆ ಹೋಯ್ತು ಅನ್ನೋದ್ರ ಬಗ್ಗೆ ಗೊತ್ತಿದೆ. ಬಟ್ ಮೂಲತಃ ಬುರುಡೆ ಎಲ್ಲಿಂದ ಬಂತು ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅದು ಮಂಗಳೂರಿನಲ್ಲೇ ಸಿಕ್ತು, ಬೆಂಗಳೂರಿನಲ್ಲಿ ಸಿಕ್ತೋ, ದೆಹಲಿಯಲ್ಲಿ ಸಿಕ್ತೋ, ಬುರುಡೆ ಎಲ್ಲಿ ಸಿಕ್ತು, ಯಾರು ಬುರುಡೆನ ಚಿನ್ನಯ್ಯನ ಕೈಗೆ ಕೊಟ್ಟರು, ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಅದ್ರ ಬಗ್ಗೆ ಚಿನ್ನಯ್ಯ ಇಲ್ಲಿವರೆಗೂ ಮಾಹಿತಿ ಸಿಕ್ಕಿಲ್ಲ. ಬಟ್ ಆತ ಎಲ್ಲೆಲ್ಲಿ ಉಳ್ಕೊಂಡಿದ್ದ, ಎಲ್ಲೆಲ್ಲಿ ಇವ್ರು ಪ್ಲ್ಯಾನ್ ಮಾಡಿದ್ರು, ಯಾರ್ಯಾರ ಜೊತೆಗಿದ್ರು, ಏನೇನಾಯಿತು, ಫಸ್ಟ್ ಎಲ್ಲಿಗೆ ಬಂದ, ಯಾರನ್ನು ಭೇಟಿ ಆದ, ಆಮೇಲೆ ಎಲ್ಲಿಂದ ಎಲ್ಲಿಗೆ ಹೋದ, ಇವುಗಳ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಸ್ಫೋಟಕ ಮಾಹಿತಿ ಬುರುಡೆ ಬಗ್ಗೆ ಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ SIT ಅಧಿಕಾರಿಗಳು ಇನ್ನೂ 3 ದಿನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಬಹುದು. ಕೋರ್ಟ್ನ ಮೊರೆ ಹೋಗ್ತಾರೆ. ಕೋರ್ಟ್ನಲ್ಲಿ ಇನ್ನೂ 3 ದಿನ ಅವಕಾಶವನ್ನ ಕೇಳ್ಬೋದು. ಆ 3 ದಿನ ಚಿನ್ನಯ್ಯನನ್ನ ಸರಿಯಾಗಿ ಡ್ರಿಲ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆತ ಏನೇನು ಉತ್ತರ ಕೊಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಈಗಾಗಲೇ ಆತ ತಾನು ಕೇವಲ ಪಾತ್ರಧಾರಿ, ಸೂತ್ರಧಾರಿಗಳು ಬೇರೆಯವರು ಇದ್ದಾರೆ ಅಂತೆಲ್ಲ ಹೇಳಿದ್ದಾನೆ. ಬಟ್ ಚಿನ್ನಯ್ಯ ಹೇಳ್ತಾ ಇರೋದೆಲ್ಲ ಸತ್ಯ ಅಂತ ಅಲ್ಲ. ಯಾಕಂದ್ರೆ ಈ ಮನುಷ್ಯ ಮೊದಲು ಬಂದಾಗ ಹೇಳಿದ್ದೊಂದು, ಮಧ್ಯದಲ್ಲಿ ಹೇಳಿದ್ದೊಂದು, ಈಗ ಹೇಳ್ತಾ ಇರೋದೊಂದು, ನಾಳೆ ಮತ್ತೊಂದು ಹೇಳಿದ್ರು ಆಶ್ಚರ್ಯ ಇಲ್ಲ. ಆತನೇ ಉಲ್ಟಾ ಹೊಡಿತಾ ಇದ್ದಾನ, ಆತನೇ ರಿವರ್ಸ್ ಗಿರಿಗೆ ಬಿದ್ದಿದ್ದಾನ, ಅಥವಾ ಸತ್ಯ ಈಗ ಹೇಳ್ತಾ ಇದ್ದಾನ, ಅದೇ ಸತ್ಯನ, ಅದು ಸತ್ಯ ಅಲ್ವಾ, ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮತ್ತೆ ಚಿನ್ನಯ್ಯನನ್ನ ವಶಕ್ಕೆ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು, SIT ಅಧಿಕಾರಿಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ವಿಚಾರಣೆ ಹೇಗೆ ನಡೆದಿದೆ, ಮತ್ತೆ ಕಸ್ಟಡಿಗೆ ತೆಗೆದುಕೊಂಡಾಗ ಯಾವ ರೀತಿಯಾಗಿ ಚುರುಕು ಪಡ್ಕೊಳ್ಬಹುದು ಅಂತ ಆದಿತ್ಯ? ನೀತಿ, ಈಗ SIT ಪೊಲೀಸರು ಈತನನ್ನ ಅಂದ್ರೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸೋದಿಲ್ಲ. ಈತನನ್ನ ಸೆಪ್ಟೆಂಬರ್ 3ರವರೆಗೂ ಕೂಡ ವಿಚಾರಣೆ ಮಾಡ್ತಾರೆ. 3 ದಿನ ಎಕ್ಸ್ಟೆಂಡ್ ಆಗಿದೆ. ಆತನನ್ನ ಕೋರ್ಟ್ಗೆ ಹಾಜರುಪಡಿಸೋದೇ ವಿಚಾರಣೆ ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ. ಯಾಕಂದ್ರೆ ಒಟ್ಟು 12 ದಿನಗಳ ಕಾಲ ಇವರಿಗೆ ಕಸ್ಟಡಿಗೆ ನೀಡಿತ್ತು ನ್ಯಾಯಾಲಯ. ಸೊ ಹಾಗಾಗಿ ಗರಿಷ್ಠ ಮತ್ತೆ 3 ದಿನ ಮಾತ್ರ ಆತನನ್ನ ವಾಪಸ್ ಪಡೆಯೋದಕ್ಕೆ ಅವಕಾಶ ಇದೆ. ಹಾಗಾಗಿ ಇವರೇ ಈಗಲೇ ಈತನನ್ನ ಕಸ್ಟಡಿಗೆ ಪಡೆದಿದ್ದಾರೆ. ಮತ್ತು 3 ದಿನ ಅವರು ತೆಗೆಯುವಂತ ಸಾಧ್ಯತೆ ಇದೆ ಮತ್ತೆ ಕಸ್ಟಡಿಗೆ. ಯಾಕಂದ್ರೆ ಈಗಾಗಲೇ ಅಗತ್ಯ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿಗೆ ಹೋಗಿ ಎಂಡ್ ಆಯಿತು, ಎಲ್ಲಿಂದ ಮತ್ತೆ ಹುಟ್ಕೊಳ್ತು, ಇದೆಲ್ಲವನ್ನ ಕೂಡ ಅವರು ಈಗಾಗಲೇ ಕಲೆ ಹಾಕಿರೋದು. ಇದರ ಜೊತೆಗೆ ಇವತ್ತು ಕೂಡ ಆತನ ವಿಚಾರಣೆ ಕಂಟಿನ್ಯೂ ಆಗ್ಲಿಕ್ಕಿದೆ. ಯಾಕಂದ್ರೆ ನಿನ್ನೆ ಅವರು ಬೆಂಗಳೂರಿನಿಂದ ಬಂದಿದ್ರು, ರಾತ್ರಿ ಲೇಟ್ ಆಗಿತ್ತು, ಸುಮಾರು 9 ಗಂಟೆ ಆಗಿತ್ತು. ಸೊ ಇವತ್ತು ಫೀಲ್ಡ್ ವರ್ಕ್ ಇಲ್ಲ, ಆನ್ ಗ್ರೌಂಡ್ ಎಲ್ಲೂ ಇಲ್ಲ. SIT ಕಚೇರಿಯಲ್ಲೇ ಇವತ್ತು ಆತನ ವಿಚಾರಣೆ ನಡೀಲಿಕ್ಕಿದೆ. ಬೆಂಗಳೂರಿನಲ್ಲಿ ಏನೆಲ್ಲ ಘಟನೆಗಳು ಆಯ್ತು, ಆತ ಬುರುಡೆ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ಯಾರೆಲ್ಲ ಇದ್ರು, ಸೊ ಅವ್ರನ್ನೆಲ್ಲ ವಿಚಾರಣೆ ಕರೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಜಯಂತ್ ಟಿ ಅವರ ಮನೆ ಮತ್ತು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನ ಮಹಜರು ಮುಗಿಸಿದ್ರು ಅಧಿಕಾರಿಗಳು. ಹಾಗಾಗಿ ಅವರ ಮನೆಯಲ್ಲಿ ಆತ ಇದ್ದ ಕಾರಣಕ್ಕಾಗಿ ಜಯಂತ್ ಟಿ ಮತ್ತು ಗಿರೀಶ್ ಮಟ್ಟಣ್ಣನ್ ಅವರಿಗೆ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಇದೆ. ಯಾಕಂದ್ರೆ ಚಿನ್ನಯ್ಯ ಈ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಸೊ ಅವ್ರ ಜೊತೆಗೆ ನಾನು ಹೋಗಿದ್ದೆ, ಅವರೇ ನಂಗೆ ಇದು ಬುರುಡೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಆತ ಹೇಳಿದ್ದ. ಹಾಗಾಗಿ ಅವರಿಗೆ ನೋಟಿಸ್ ಇದು. ಇನ್ನೊಂದು ಕಾರಣ ಏನು ಅಂದ್ರೆ ಬೆಂಗಳೂರಿನಿಂದ ಸುಜಾತಾ ಭಟ್ ಕೂಡ ಇವರ ಜೊತೆಯಾಗಿ ಡೆಲ್ಲಿಗೆ ಹೋಗಿದ್ರು ಅನ್ನುವಂತ ಮಾಹಿತಿ ಇದೆ. ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ್, ಚಿನ್ನಯ್ಯ, ಸುಜಾತಾ ಭಟ್ ಮತ್ತು ಇತರರು ಡೆಲ್ಲಿಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಈ ವಿಚಾರದ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಗಿರೀಶ್ ಮಟ್ಟಣ್ಣನವರ್ ಮತ್ತೆ ಜಯಂತ್ ಟಿಗೆ SIT ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಸೊ ಇವತ್ತೇ ಆ ಬಗ್ಗೆ ವಿಚಾರಣೆ SIT ಕಚೇರಿಯಲ್ಲಿ ನಡೀಲಿಕ್ಕಿದೆ. ಆ ಬಳಿಕ ಇನ್ನು ಕೆಲವೇ ದಿನಗಳು ಬಾಕಿ ಇರೋದು. ಸೊ ಅದರೊಳಗೆ SIT ಪೂರ್ಣ ಪ್ರಮಾಣದಿಂದ ಚಿನ್ನಯ್ಯನಿಂದ ಮಾಹಿತಿ ಪಡೆದು ಮುಂದೆ ಯಾರಿಗಾದ್ರೂ ವಶಕ್ಕೆ ಪಡೆಯೋದಿದ್ರೆ ಅಥವಾ ನೋಟಿಸ್ ನೀಡೋದಿದ್ರೆ ಅದನ್ನ ನೀಡೋದಕ್ಕೆ ಮುಂದಾಗುವಂತ ಸಾಧ್ಯತೆ ಇದೆ. ಈ ಪ್ರಕರಣ ಯಾವಾಗ ಜಯಂತ್ ಟಿ ಅವರ ಮನೆಗೆ ಹೋಯ್ತು, ಅದು ಬೇರೆನೇ ಆಯಾಮವನ್ನು ಪಡೆದುಕೊಂಡಿತ್ತು. ಚಿನ್ನಯ್ಯನ ಅರೆಸ್ಟ್ ಆದ ಸಂದರ್ಭ ಬಂದಂತ ಒಂದಿಷ್ಟು ಆರೋಪಗಳನ್ನ ಹೋರಾಟಗಾರರು ಅಲ್ಲಗಡಿತಾನೆ ಬಂದರು. ಪ್ರಮುಖವಾಗಿ ಜಯಂತ್ ಟಿ ನನ್ಗೂ ಮತ್ತು ಈ ಪ್ರಕರಣ ಅಥವಾ ಚಿನ್ನಯ್ಯನಿಗೆ ಸಂಬಂಧವೇ ಇಲ್ಲ ಅನ್ನುವಂತ ರೀತಿಯಲ್ಲೂ ಮಾತನಾಡಿದ್ರು. ಅದು ಗೊತ್ತಿಲ್ಲ, ನಾವು ಅದ್ರಲ್ಲಿ ಶಾಮೀಲಾಗಿಲ್ಲ ಅನ್ನುವಂತ ರೀತಿಯಲ್ಲಿ. ಆದ್ರೆ ಯಾವಾಗ SIT ಜಯಂತ್ ಟಿ ಅವರ ಮನೆಗೆ ಹೋಗುತ್ತೋ ಅವರ ವರಸೆ ಬದಲಾಗುತ್ತೆ. ಅವರೇ ಒಪ್ಪಿಕೊಳ್ತಾರೆ ಆತ ನಮ್ಮ ಮನೇಲಿ ಇದ್ದಿದ್ದು ನಿಜ, ಅದು ಕೂಡ ಆತ ಒಂದು ಮೆಟೀರಿಯಲ್ ತಂದಿದ್ದ ಅಂತ ಹೇಳ್ತಾರೆ ಅವರು. ಆ ಮೆಟೀರಿಯಲ್ ಅನ್ನ ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ತೆಗೆದುಕೊಂಡು ಹೋಗೋಕೆ ಆತ ಇಲ್ಲಿ ಬಂದಿದ್ದ. ಅಲ್ಲಿ ನಾನು ಆಶ್ರಯ
ನೀಡಿದ್ದೆ ಆತನಿಗೆ. ಮತ್ತೆ 2 ದಿನಗಳ ಕಾಲ ಆತ ಅಲ್ಲಿದ್ದ, ಆಮೇಲೆ ಆತ ಡೆಲ್ಲಿಗೆ ಹೋಗಿದ್ದ ಅನ್ನುವಂತ ರೀತಿಯ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಸೊ ಹಾಗಾಗಿ ಈ ಚಿನ್ನಯ್ಯ ಕೋಟ್ ಮಾಡಿದಂತ ಸೂತ್ರಧಾರಿ ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋದಕ್ಕೆ ಇನ್ನಷ್ಟು ಪುಷ್ಟಿ ಸಿಗ್ತಾ ಇದೆ. ಇವರೇ ಇದರಲ್ಲಿ ಪ್ರಮುಖ ಸೂತ್ರಧಾರಿಗಳ. ಅಂದ್ರೆ ಈಗ ಚಿನ್ನಯ್ಯ ಹೇಳ್ತಾ ಇರೋದು, ಆ ಬುರುಡೆ ನಾನು ಎಲ್ಲಿಂದ ತಂದೆ ಅಥವಾ ಅದನ್ನ ನಾನು ತಂದಿದ್ದಲ್ಲ, ನಂಗೆ ಇವ್ರು ತಂದು ಕೊಟ್ರು, ಅದನ್ನ ತಗೊಂಡೋಗಿ ನಾನು ನ್ಯಾಯವಾದಿಗಳ ವಕೀಲರ ಮುಂದೆ ಇಟ್ಟಿದ್ದೆ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಈತನಿಗೆ ಬುರುಡೆ ಎಲ್ಲಿಂದ ಕೊಟ್ರು, ಅದು ಎಲ್ಲಿಂದ ಬಂತು ಅನ್ನೋದರ ಕುರಿತಾಗಿಯೂ ಇನ್ನೂ ತನಿಖೆ ಆಗಿಲ್ಲ. ಹಾಗಾಗಿ ಚಿನ್ನಯ್ಯನ ಕೈಗೆ ಬುರುಡೆ ಸೇರಿದ್ರಿಂದ ಹಿಡಿದು ಆತ ಬಂದು ಶರಣಾಗುವವರೆಗೂ ಕೂಡ SIT ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಇನ್ನು ಉಳಿದಿರೋದು ಆ ಬುರುಡೆ ಎಲ್ಲಿಂದ ಬಂತು ಅನ್ನೋದು. ಹಾಗಾಗಿ ಚಿನ್ನಯ್ಯನ ಆ ಹೇಳಿಕೆಯನ್ನು ಆಧರಿಸಿ ಯಾರು ಆತನಿಗೆ ಕೈಗೆ ತೆಗೆದುಕೊಂಡು ಬಂದು ಕೊಟ್ಟರು, ಸೊ ಅವರ ವಿಚಾರಣೆ ಕೂಡ ಬಹಳ ತೀವ್ರವಾಗಿ ನಡೆಯುವಂತ ಸಾಧ್ಯತೆಗಳು ಇದೆ. ನೀತಿ ಆದಿತ್ಯ, ಇನ್ನೊಂದು SIT ಅಧಿಕಾರಿಗಳು ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ತನಿಖೆನ ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳ ಪ್ರತಿಯೊಂದು ಮೂವ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಮತ್ತು ತುಂಬ ಗೌಪ್ಯವಾಗಿರೋದು. ಇಲ್ಲಿವರೆಗೂ ಕೆಲವ್ರ ಮೇಲೆ FIR ಆದ್ರೂ ಕೂಡ ವಿಚಾರಣೆ ಕೈಗಾಯ್ದಿಲ್ಲ. ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಅಥವಾ ಈ ಜಯಂತ್ ಟಿ ಆಗಿರ್ಬೋದು, ಸುಜಾತಾ ಭಟ್ ವಿಚಾರದಲ್ಲಿ ಕೂಡ ಏನಾಯಿತು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಹಾಗಾಗಿ ಯಾರಿಗೆಲ್ಲ ಈಗ ಢವ ಅಥವಾ ಯಾರಿಗೆಲ್ಲ ಒಂದು ಟೆನ್ಷನ್ ಅನ್ನೋದಿದೆ SIT ಅಧಿಕಾರಿಗಳು ಮುಂದಿನ ನಡೆ ಏನು ಅಂತ ಗೊತ್ತಾಗೋವರೆಗೂ? ನೀತಿ ಖಂಡಿತವಾಗ್ಲೂ ಟೆನ್ಷನ್ ಅನ್ನೋದು ಇದೆ, ಆದ್ರೆ ಹೊರಗಡೆ ಮಾತ್ರ ಏನೂ ಆಗಿಲ್ಲ ಅನ್ನುವಂತ ರೀತಿಯಲ್ಲೇ ಅವರು ವ್ಯವಹರಿಸ್ತಾ ಇರೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಮೊನ್ನೆಯಿಂದ ಕೂಡ SIT ಅವರನ್ನ ವಶಕ್ಕೆ ಪಡಿಬಹುದು, ವಿಚಾರಣೆ ಕರಿಬಹುದು ಅನ್ನುವಂತ ರೀತಿಯ ಮಾಹಿತಿಗಳು ಇತ್ತು. ಮತ್ತು ಯಾವಾಗ SIT ಸರ್ಚ್ ವಾರೆಂಟ್ ಅನ್ನ ಹಿಡಿದುಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗ್ತಾರೋ, ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ಮನೆಯಲ್ಲೂ ಇರೋದಿಲ್ಲ, ಅಥವಾ ಅಂದ್ರೆ ಅಲ್ಲಿ ಇಲ್ಲ ಅಂತ ಆಗಿದ್ರೆ ಅವ್ರು ಖಂಡಿತವಾಗಿ ಅವರದೇ ನೇತೃತ್ವದಲ್ಲಿ ನಡೀತಾ ಇದ್ದಂತ ಒಂದು ಸಾರ್ವಜನಿಕ ಗಣೇಶೋತ್ಸವದಲ್ಲಾದ್ರೂ ಅಲ್ಲಿ ಇರಲೇಬೇಕಾಗಿತ್ತು ಅವರು. ಸೊ ಅಲ್ಲೂ ಅವರು ಇರ್ಲಿಲ್ಲ. ಅಂದ್ರೆ ಈ ಡವ ಅನ್ನುವಂಥದ್ದು ಇದೆ, ಆದ್ರೆ SIT ಹೆಜ್ಜೆ ಮಾತ್ರ ಬಹಳ ನಿಗೂಢವಾಗಿದೆ. ಸದ್ಯದ ಮಟ್ಟಿಗೆ SIT ವಶಕ್ಕೆ ಪಡೆಯೋದಿಲ್ಲ ಅನ್ನುವಂತ ಒಂದು ವಿಶ್ವಾಸ ಹೋರಾಟಗಾರರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಸ್ಟಿಲ್ ಅವರೇ ತುಂಬಾಲು ಬಿದ್ದು ನಮ್ಮನ್ನ ವಿಚಾರಣೆಗೆ ಒಳಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಇದರ ಹಿಂದಿನ ಲೆಕ್ಕಾಚಾರ ಏನು ಅಂತ ಗೊತ್ತಿಲ್ಲ. ಮತ್ತು SIT ಕಚೇರಿಗೆ ಸ್ವಯಂ ಪ್ರೇರಿತವಾಗಿ ಅವರು ಭೇಟಿ ನೀಡೋದು, ನಾವು ಯಾವುದಕ್ಕೂ ಹೆದರ್ತಾ ಇಲ್ಲ, ನಮ್ದೇನು ತಪ್ಪಿಲ್ಲ, ನಮ್ಮನ್ನು ವಶಕ್ಕೆ ಪಡೆದು ನಮ್ಗೇನು ಪ್ರಾಬ್ಲಮ್ ಇಲ್ಲ ಅನ್ನುವಂಥದ್ದನ್ನ ಬಿಂಬಿಸಿಕೊಳ್ಳೋದಕ್ಕೋ ಅಥವಾ ನಿಜವಾಗಿಯೂ ಕೂಡ ಅದೇ ಮನಸ್ಥಿತಿಯಲ್ಲಿ ಅವರು ಇದ್ದಾರೋ ಗೊತ್ತಿಲ್ಲ. ನೀತಿ ಸ್ಟಿಲ್ ಅವರೆಲ್ಲರೂ ಕೂಡ ನಮ್ಮನ್ನ ವಿಚಾರಣೆ ಕರೀಲಿ, ನಾವು ಬಹಳ ಖುಷಿಯಿಂದವೇ ಹೋಗ್ತೀವಿ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮೊನ್ನೆ ಕೂಡ ಗಿರೀಶ್ ಮಟ್ಟಣ್ಣನವರ್ ಅದೇ ಮಾತನ್ನ ಹೇಳಿದ್ರು. ಅವ್ರು ವಿಚಾರಣೆ ಕರೆದ್ರೆ ನಾನು ವಿಚಾರಣೆಗೆ ಹೋಗ್ತೀವಿ, ಬಹಳ ವಿಶ್ವಾಸದಿಂದ ನಾವು ಹೋಗ್ತೀವಿ, ಇದಾಗಿರೋ ಘಟನಾವಳಿಗಳು ನಿಜ, ಆತ ಬಂದು ಈ ತರ ಕನ್ಫೆಸ್ ಮಾಡ್ಕೊಂಡಿದ್ದು ನಿಜ, ಮತ್ತು ಆತ ಅಲ್ಲಿ 100 ಶವಗಳನ್ನ ಹೂತು ಹಾಕಿರೋದು ನಿಜ ಅನ್ನೋದು. ಮತ್ತೆ ಜಯಂತ್ ಟಿ ಅವರು ಕೂಡ ನಿನ್ನೆ ಮತ್ತೆ ಅಲ್ಲಿ ಉತ್ಖನನ ಮಾಡಿದ್ರೆ ಮತ್ತೆ ಶವಗಳು ಸಿಗುತ್ತೆ ಅನ್ನುವಂತ ರೀತಿಯ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ಅವರ ವಿಶ್ವಾಸ ಮಾತಿನಲ್ಲಿ ಕಾಣುವಷ್ಟೇ ವಿಶ್ವಾಸ ಅವರ ಮನದಲ್ಲೂ ಇದೆಯಾ ಗೊತ್ತಿಲ್ಲ. ನೀತಿ SIT ಮಾತ್ರ ಇದ್ಯಾವುದ ಪ್ರಭಾವಕ್ಕೂ ಕೂಡ ಒಳಗಾಗ್ತಾ ಇಲ್ಲ. ಇದು ಇವರ ಯಾವುದೇ ಪ್ರದರ್ಶನಗಳು ಅಥವಾ ಏನೇ ವಿಶ್ವಾಸವು SIT ತನಿಖೆಯ ಮೇಲೆ ಪ್ರಭಾವ ಬೀರೋದಿಲ್ಲ. ಅಲ್ಲಿ SIT ಅಧಿಕಾರಿಗಳು ಬಹಳ ಜಾಣ್ಮೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸೊ ಅವರನ್ನ ವಿಚಾರಣೆಗೆ ಕರಿಬೇಕು ಅಂತ ಆಗಿದ್ರು ಕೂಡ ಡೇ 1 ಅಲ್ಲೇ ಕರಿಬಹುದು. ಯಾವಾಗ ಆತ ಕನ್ಫೆಸ್ ಮಾಡ್ಕೊಂಡಿದ್ನೋ ಆ ದಿನವೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ, ಗಿರೀಶ್ ಮಟ್ಟಣ್ಣನವರನ್ನ, ಜಯಂತ್ ಟಿ ಅವರನ್ನ. ಯಾಕಂದ್ರೆ ಇದು ಸತ್ಯಾಸತ್ಯತೆ ಆರೋಪ ಅವ್ರು ಮಾಡಿದ್ದಾರೆ ಇಲ್ಲ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಇವರು ಮುನ್ನೆಲೆಯಲ್ಲಿ ಇದ್ರು. ಡೇ 1 ಇಂದ ಹೇಳಿಕೆಗಳನ್ನ ಕೊಡ್ತಾ, ಕಂಪ್ಲೇಂಟ್ ಕೊಡ್ತಾ, ನಿರಂತರವಾಗಿ ಒಂದಿಷ್ಟು ಆಗ್ರಹಗಳನ್ನ ಮಾಡ್ತಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಲೈವ್ ಬರ್ತಾ, ಡೇ ಟು ಡೇ ವಿಚಾರವಾಗಿ ನಾವೇ ಇದರ ಜೊತೆಗೆ ಇದೀವಿ. ಗಿರೀಶ್ ಮಟ್ಟಣ್ಣನವರು ಕೂಡ ಹೇಳಿದ್ರು, ನಾವು ಅದನ್ನ ಹಿಂದೆ ಅಲ್ಲ ಅದನ್ನ ಜೊತೆಗೆ ಇದೀವಿ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಸ್ಟಿಲ್ SIT ಮಾತ್ರ ಅವರನ್ನ ವಿಚಾರಣೆ ಕರೆದಿರ್ಲಿಲ್ಲ. ಆದ್ರೆ ಈಗ SIT ಜಯಂತ್ ಟಿ ಅವರ ಮನೆಗೆ ಹೋಗಿ ಒಂದಿಷ್ಟು ಸಾಕ್ಷ್ಯಗಳನ್ನ, ಒಂದಿಷ್ಟು ದಾಖಲೆಗಳನ್ನ ಪಡೆದ ಬಳಿಕ ಮುಂದಕ್ಕೆ, ಅಂದ್ರೆ ಇದು ಡೆಲ್ಲಿವರೆಗೂ ಹೋದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ಈಗ ಚಿನ್ನಯ್ಯನಿಂದನೇ ಮಾಹಿತಿಯನ್ನ ಪಡೆದಿದೆ. ಆದ್ರೆ ಚಿನ್ನಯ್ಯನ ಬಳಿ ಈ ಬುರುಡೆ ಎಲ್ಲಿ ಹೇಗ್ ಬಂತು, ಅದನ್ನ ಯಾರು ತಂದು ಕೊಟ್ರು, ಇನ್ ಕೇಸ್ ಅವ್ರು ತಂದು ಕೊಟ್ಟಿದ್ರೆ ಅವ್ರು ಅದನ್ನ ಎಲ್ಲಿಂದ ತಂದ್ರು ಅನ್ನೋದ್ರ ಬಗ್ಗೆ SITಗೆ ಮಾಹಿತಿ ಇದ್ರು ಕೂಡ ವಿಚಾರಣೆ ಅತ್ಯಗತ್ಯ. ಹಾಗಾಗಿ ಮುಂದೆ ಇವರನ್ನ ವಿಚಾರಣೆ ಕರೆಯೋ ಸಂದರ್ಭ ಒಂದಿಷ್ಟು ದಾಖಲೆಗಳನ್ನ, ಸಾಕ್ಷ್ಯಗಳನ್ನ ತೆಗೆದುಕೊಂಡೇ ಬರ್ತಾರೆ. ಯಾಕಂದ್ರೆ ಇವರು ಇದನ್ನ ಕ್ರಾಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಚಿನ್ನಯ್ಯನ ಹೇಳಿಕೆಗಳನ್ನ ಅಥವಾ ವಿಡಿಯೋ ಸಂದರ್ಶನಗಳನ್ನ ಸಾಕ್ಷ್ಯದ ರೀತಿಯಲ್ಲಿ ತೋರಿಸುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ SITಗೆ ಪ್ರಬಲ ದಾಖಲೆಗಳು ಬೇಕಾಗುತ್ತೆ. ಹಾಗಾಗಿ ಚಿನ್ನಯ್ಯನ ಮೊಬೈಲ್, ಆತನ ಒಂದು ಚಲನವಲನಗಳು, ಆತನ ಸಂಬಂಧಿಕರ ಹೇಳಿಕೆ, ಕುಟುಂಬಸ್ಥರ ಹೇಳಿಕೆ ಎಲ್ಲವನ್ನ ಆಧರಿಸಿ ಗಿರೀಶ್ ಮಟ್ಟಣ್ಣನವರಿಗೆ ಮತ್ತು ಜಯಂತ್ ಟಿಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ಕೇವಲ ಇವರಿಗೆ ಮಾತ್ರ ಸೀಮಿತವಾಗೋದಿಲ್ಲ, ಇದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಿರಬಹುದು, ಸುಜಾತಾ ಭಟ್ಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.